ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೆಕೆಂಡ್ ಇಯರ್ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿಯ ಸಿಲೆಬಸ್ಸನ್ನು ಇದರಲ್ಲಿ ನಾನು ರಿವ್ಯೂ ಮಾಡ್ತಾ ಇದ್ದೇನೆ. ಸೊ ಇದು 2ನೇ ವರ್ಷದ ವಿದ್ಯಾರ್ಥಿಗಳು ಯಾರೆಲ್ಲ ಓದ್ತಾ ಇದ್ದೀರಿ ಇವಾಗ, ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸಿಲೆಬಸ್ ಇರುತ್ತೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಏನಂದರೆ ಡಿಫ್ರೆಂಟ್ ಸಬ್ಜೆಕ್ಟ್ ಇದ್ದಾವೆ. ನಾನು ಇವತ್ತು ರೇಡಿಯೇಷನ್ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತೀನಿ. ಈ ರೇಡಿಯೇಷನ್ ಫಿಸಿಕ್ಸ್ ನಿಮಗೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, 35 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಇದರದ್ದು QP ಕೋಡ್ ಕ್ವಶನ್ ಪೇಪರ್ ಕೋಡ್ 5121 ಇರುತ್ತೆ. ಇಲ್ಲಿ ಕೂಡ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿಗಳನ್ನು ಕೊಡಲಾಗಿದೆ. ಇಲ್ಲಿ ಸೆಕ್ಷನ್ ಎ ಒಳಗಡೆ ಡೈರೆಕ್ಟಾಗಿ ಸಿಲೆಬಸ್ಗೆ ಹೋಗೋದಾದರೆ ಇಮೇಜಿಂಗ್ ಇಕ್ವಿಪ್ಮೆಂಟ್ಸ್. ಸೊ ಇಮೇಜಿಂಗ್ ಇಕ್ವಿಪ್ಮೆಂಟ್ ಬೇಸಿಕ್ ನಾಲೆಜನ್ನು ಪಡ್ಕೊತೀವಿ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಮೇಜಿಂಗ್ ಇಕ್ವಿಪ್ಮೆಂಟ್ಸನ್ನು ಡೀಟೇಲ್ಸ್ ಆಗಿ ಮುಂದಿನ ಟಾಪಿಕ್ ಒಳಗಡೆ ಓದ್ಕೊತೀರಾ. ಸ್ಪೆಷಲಿ ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ, ನೀವೆಲ್ಲ ನಾಲೆಜ್ ನಿಮಗೆ ಕೊಡಬೇಕಾಗತ್ತೆ. ರೇಡಿಯೋಗ್ರಾಫಿಕ್ ಬಗ್ಗೆ, ಫ್ಲೋರೋಸ್ಕೋಪಿ ಬಗ್ಗೆ, ಮೊಬೈಲ್ ಇಕ್ವಿಪ್ಮೆಂಟ್, ಅವುಗಳ ಡಿಸೈನ್ಸ್, ಇವೆಲ್ಲಗಳು ನಿಮಗೆ ನಾಲೆಜನ್ನು ಈ ಒಂದು ಸಿಲೆಬಸ್ಲಿ ಕೊಡಬೇಕಾಗತ್ತೆ. ಯಾಕಂದರೆ ನಾಳೆ ನೀವು ಜಾಬಿಗೆ ಹೋದಾಗ ಹೆಲ್ಪ್ಫುಲ್ ಆಗಲಿ ಅಂತ. ಇಲ್ಲಿ ಮೇನ್ ಟಾಪಿಕ್ ಅಂದರೆ ಎಕ್ಸ್ರೇ ಸರ್ಕ್ಯೂಟ್. ಎಕ್ಸ್ರೇ ಸರ್ಕ್ಯೂಟ್ ಅಂದರೆ ಎಕ್ಸ್ರೇಗಳಲ್ಲಿರುವಂಥ ಸರ್ಕ್ಯೂಟ್ಸ್ ಬಗ್ಗೆ ಅಧ್ಯಯನ ಇದು. ಸ್ಪೆಷಲಿ ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನಂತಂದರೆ ಎಲೆಕ್ಟ್ರಿಸಿಟಿ ಅಂದ್ರೇನು, ಅದರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಕರೆಂಟ್ ಅಂದ್ರೇನು, ಡೈರೆಕ್ಟ್ ಮತ್ತು ಆಲ್ಟರ್ನೇಟ್ ಕರೆಂಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಇದು ಬೇಸಿಕ್ ನೀವು ಕಲ್ತ್ಕೊಂತೀರಾ. ಅದರ ಅಡಿಷನಲಿ ಪ್ರೊಟೆಕ್ಟಿವ್ ಡಿವೈಸಸ್, ಯಾವೆಲ್ಲ ಪ್ರೊಟೆಕ್ಟಿವ್ ಡಿವೈಸಸ್ ಇದ್ದಾವೆ, ಉದಾಹರಣೆಗೆ ಗ್ರೌಂಡ್ಸ್ ಅಂದ್ರೇನು, ಸರ್ಕ್ಯೂಟ್ ಬ್ರೇಕರ್ ಅಂದ್ರೇನು, ಆಮೇಲೆ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ಕೂಡ ನೀವು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಟ್ರಾನ್ಸ್ಫಾರ್ಮರ್ಸ್. ಇದರಲ್ಲಿ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ತುಂಬ ಇಂಪಾರ್ಟೆಂಟು. ಆಮೇಲೆ 3 ಮಾರ್ಕ್ಸಿಗೆ ಆಟೋ ಟ್ರಾನ್ಸ್ಫಾರ್ಮರ್ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಟ್ರಾನ್ಸ್ಫಾರ್ಮರ್ ಬಗ್ಗೆ ಕೂಡ ನೀವು ಡೀಟೇಲ್ಸ್ ಆಗಿ ಪ್ರಿನ್ಸಿಪಲ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಅಂತ ನೀವು ಕ್ವಶನ್ ಪೇಪರಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನಂದರೆ ಕಂಪೋನೆಂಟ್ ಆ್ಯಂಡ್ ಫಂಕ್ಷನ್ಸ್. ಸೊ ಇಲ್ಲಿ ಕಂಪೋನೆಂಟ್ ಮತ್ತು ಫಂಕ್ಷನ್ಸ್ಗಳಲ್ಲಿ ಫಿಲಾಮೆಂಟ್ ಸರ್ಕ್ಯೂಟ್ ಅಂದ್ರೇನು, ಆಮೇಲೆ ಟ್ಯೂಬ್ ಸರ್ಕ್ಯೂಟ್ ಅಂದ್ರೇನು, ಇದರ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀರಿ. ಯಾಕಂದರೆ ಕಂಪೋನೆಂಟ್ ಸರ್ಕ್ಯೂಟ್ ಅದು ಕಂಪೋನೆಂಟ್ ಇರುತ್ತೆ, ಅದ್ರ ಒಳಗಡೆ ಫಿಲಾಮೆಂಟ್ ಸರ್ಕ್ಯೂಟ್ ಇರುತ್ತೆ, ಪ್ಲಸ್ ಟ್ಯೂಬ್ ಸರ್ಕ್ಯೂಟ್ ಇರುತ್ತೆ. ಅವುಗಳು ಎರಡು ಏನಂದರೆ ಎಕ್ಸ್ರೇ ಸರ್ಕ್ಯೂಟಲ್ಲಿ ಬರುವಂಥವುಗಳು. ಇದರ ಬಗ್ಗೆ ನೀವು ಅದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ರೆಕ್ಟಿಫೈಯರ್ ಕೂಡ ಅಂತ ಕರಿತೀವಿ. ರೆಕ್ಟಿಫಿಕೇಷನ್ ಇದರ ಪರ್ಪಸ್ ಏನಿದೆ, ನಮ್ಮ ಮಷೀನಿಗೆ ಎಕ್ಸ್ರೇ ಟ್ಯೂಬ್ಗೆ ಏನು ಯೂಸ್ ಆಗುತ್ತೆ, ಅದರ ಮೆಕ್ಯಾನಿಸಮ್ ಯಾವ ರೀತಿಯಾಗಿ ರೋಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ. ನೆಕ್ಸ್ಟು ಜನರೇಟರ್ ಟೈಪ್ಸ್ ಬಗ್ಗೆ. ಜನರೇಟರ್ ಟೈಪಲ್ಲಿ ಸ್ಪೆಷಲಿ ಸಿಂಗಲ್ ಫೇಸ್ ಅಂದ್ರೇನು, ಹೈ ಫ್ರೀಕ್ವೆನ್ಸಿ ಫೇಸ್ ಅಂದ್ರೇನು, ಕಾನ್ಸ್ಟೆಂಟ್ ಲೋಡ್ ಅಂದ್ರೇನು, ಆಮೇಲೆ ಪಲ್ಲಿಂಗ್ ಲೋಡ್ ಅಂತಂದ್ರೇನು, ಇದರ ಬಗ್ಗೆ ಕೂಡ ನೀವು ಇಲ್ಲಿ ಡೆಫಿನೇಷನ್ಸ್ ಪ್ಲಸ್ ಅದರ ರೋಲ್ ಬಗ್ಗೆ ಅಧ್ಯಯನ ಮಾಡ್ತೀರಾ. ನೆಕ್ಸ್ಟ್ ರೇಡಿಯೋಗ್ರಾಫಿಕ್ ಇಕ್ವಿಪ್ಮೆಂಟ್ಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್. ಪರ್ಮನೆಂಟ್ ಇನ್ಸ್ಟಾಲೇಷನ್ ಅಂದ್ರೇನು, ಸ್ಪೆಷಲಿ ಟ್ಯೂಬ್ಸ್ ಇರ್ಬೋದು, ಕಾಲಿಮೀಟರ್ ಇರ್ಬೋದು, ಟೇಬಲ್ ಇರ್ಬೋದು, ಕಂಟ್ರೋಲ್ ಪ್ಯಾನಲ್ಲು, ಟ್ಯೂಬ್ ಸ್ಟ್ಯಾಂಡು, ವಾಲ್ ಯೂನಿಟು, ಇಕ್ವಿಪ್ಮೆಂಟ್ ಮ್ಯಾನಿಪುಲೇಷನ್, ಇವೆಲ್ಲ ಅಂದರೆ ಎಕ್ಸ್ರೇದಲ್ಲಿರುವಂಥ ಇಕ್ವಿಪ್ಮೆಂಟ್ಗಳು. ಇವು ಎಕ್ಸ್ರೇ ಒಂದು ರೆಡಿ ಸೆಟಪ್ ಮಾಡ್ಕೋಬೇಕಂದ್ರೆ ಇದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಮೊಬೈಲ್ ಯೂನಿಟ್, ಇನ್ ಕೇಸ್ ಆಫ್ ನೀವು ವಾರ್ಡಲ್ಲಿ ಹೋಗಿ ಎಕ್ಸ್ರೇ ತೆಗಿಬೇಕು, ಅವಾಗ ಮೊಬೈಲ್ ಯೂನಿಟ್ ಅಂತ ಬರುತ್ತೆ. ಅದ್ರ ಕಂಪೋನೆಂಟ್ ಏನಿರ್ತವೆ, ಅದ್ರ ಪರ್ಪಸ್ ಎದಕ್ಕೆ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಆಟೋಮೆಟಿಕ್ ಎಕ್ಸ್ಪೋಜರ್ ಕಂಟ್ರೋಲ್ ಡಿವೈಸ್, ನಾವು ಆಟೋಮೆಟಿಕ್ ಎಕ್ಸ್ಪೋಜರ್ ಕಂಟ್ರೋಲ್ ಡಿವೈಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದರ ಅಯನೈಸೇಷನ್ ಚೆಂಬರ್ ಹೆಂಗಿರುತ್ತೆ, ಆಮೇಲೆ ಸಾಲಿಡ್ ಸ್ಟೇಟ್ ಡಿಟೆಕ್ಟರ್ ಅಂದರೆ ಏನು, ಮಿನಿಮಮ್ ರೆಸ್ಪಾನ್ಸ್ ಟೈಮ್ ಎಷ್ಟಿರುತ್ತೆ, ಬ್ಯಾಕಪ್ ಟೈಮಿಂಗ್ ಎಷ್ಟಿರುತ್ತೆ, ಅಲಿಗ್ಮೆಂಟ್ ಅಥವಾ ಪೊಸಿಷನಿಂಗ್ ಕನ್ಸಂಟ್ರೇಷನ್ ಅಂದರೆ ಏನು, ಸೆಲ್ ಲೊಕೇಶನ್ಸ್ ಅಂದ್ರೇನು, ಸೆಲ್ ಸೈಜ್ ಅಂದ್ರೆ ಏನು, ಸೆಲ್ ಸೆನ್ಸಿಟಿವಿಟಿ ಬ್ಯಾಲೆನ್ಸ್ ಅಂದ್ರೆ ಏನು, ಇದೆಲ್ಲ ಇದರಲ್ಲಿ ನೋಡ್ಕೊತೀವಿ. ನೆಕ್ಸ್ಟು ಕಂಪೆನ್ಸೇಷನ್ ಇಶ್ಯೂ ಅಂದರೆ ಪೇಷಂಟ್ ಸೈಜು ಇರ್ಬೋದು, ಪ್ಯಾಥೊಲಜಿಕಲ್ ಅಥವಾ ಮೆಟಾಲಿಕ್ ಕಂಡೀಷನ್ಸ್ ಇರ್ಬೋದು, ಫೀಲ್ಡ್ ಸೈಜ್ ಇರ್ಬೋದು, ಇಮೇಜ್ ರೆಸಿಪ್ಟರ್ ವೇರಿಯೇಷನ್ಸ್ ಇರ್ಬೋದು. ಇದರಲ್ಲಿ ನಾವು ಕಂಪೆನ್ಸೇಷನ್ ಟಿಶ್ಯೂ ಒಳಗಡೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟು ಡಯಾಗ್ನೋಸ್ಟಿಕ್ ಎಕ್ಸ್ರೇ ಟ್ಯೂಬ್ ಅಂದರೆ ಎಕ್ಸ್ರೇ ಹೆಂಗೆ ಕನ್ಸ್ಟ್ರಕ್ಷನ್ ಆಯಿತು, ಎಕ್ಸ್ಟೆಂಡಿಂಗ್ ಟ್ಯೂಬ್ ಲೈಫ್ದು ಟ್ಯೂಬ್ ಲೈಫ್ ಎಕ್ಸ್ರೇ ಟ್ಯೂಬ್ದು ಲೈಫ್ ಎಷ್ಟಿರುತ್ತೆ, ಆಮೇಲೆ ವಾರ್ಮಪ್ ಪ್ರೊಸೀಜರ್ ಎಷ್ಟಿರುತ್ತೆ, ರೋಟರ್ ಕನ್ಸಂಟ್ರೇಷನ್ ಎಷ್ಟು ಮಾಡಬೇಕು, ಫಿಲಾಮೆಂಟ್ ಕನ್ಸಂಟ್ರೇಷನ್ ಎಷ್ಟಿರುತ್ತೆ, ಸಿಂಗಲ್ ಪ್ರೊಸೀಜರ್ ಲಿಮಿಟ್ಸ್ ಎಷ್ಟಿರುತ್ತೆ, ಮಲ್ಟಿಪಲ್ ಎಕ್ಸ್ಪೋಜರ್ ಲಿಮಿಟ್ಸ್ ಎಷ್ಟಿರುತ್ತೆ, ಆ್ಯನೋಡ್ ಥರ್ಮಲ್ ಕೆಪಾಸಿಟಿ ಅಂದ್ರೇನು, ಟ್ಯೂಬ್ ಮೂಮೆಂಟಮ್ ಅಂದ್ರೇನು, ಇವೆಲ್ಲ ಡೆಫಿನೇಷನ್ಸ್ ಇದಾವಲ್ರಿ. ಇವು ಟ್ಯೂಬನ್ನು ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಕೋಬೇಕು, ಅದರಲ್ಲಿ ಯಾವ ರೀತಿಯಾಗಿ ಕೆಪಾಸಿಟಿಗಳು ಇರ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೆಫಿನೇಷನ್ ಮುಖಾಂತರ ನೀವು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಇಮೇಜ್ ಇಂಟೆನ್ಸಿಫೈಡ್ ಫ್ಲೋರೋಸ್ಕೋಪಿ. ಸೊ ಇಲ್ಲಿ ಇಮೇಜ್ ಇಂಟೆನ್ಸಿಫೈಡ್ ಫ್ಲೋರೋಸ್ಕೋಪಿದ ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ, ಅದರ ಮಷೀನ್ ಕನ್ಸ್ಟ್ರಕ್ಷನ್ ಇರ್ಬೋದು, ಆಮೇಲೆ ಇಂಟೆನ್ಸಿಫಿಕೇಶನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಪ್ರಾಪರ್ಟೀಸ್ಗಳು ಏನು ಹೇಳ್ತವೆ ಅದರದ್ದು, ಆಮೇಲೆ ಬ್ರೈಟ್ನೆಸ್ ಗೇನ್ ಅಂದ್ರೆ ಏನು, ಫ್ಲೆಕ್ಸ್ ಗೇನ್ ಅಂದ್ರೇನು, ಮ್ಯಾನುಫ್ಯಾಕ್ಚರ್ ಗೇನ್ ಅಂದ್ರೇನು, ಇದು ಕೂಡ ನೀವು ಡೆಫಿನೇಷನ್ ಮುಖಾಂತರ ಅರ್ಥ ಮಾಡ್ಕೊತೀರ. ನೆಕ್ಸ್ಟ್ ಆಟೋಮೆಟಿಕ್ ಬ್ರೈಟ್ನೆಸ್ ಕಂಟ್ರೋಲ್ ಅಂದ್ರೆ ಏನು, ಯಾವ ರೀತಿಯಾಗಿ ಅದು ಕ್ಯಾಪ್ಚುರೇಷನ್ ಮಾಡ್ಕೊಳುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಮಲ್ಟಿಪಲ್ ಫೀಲ್ಡ್ ಇಂಟೆನ್ಸಿಫೈಯರ್ ಅಂದ್ರೇನು, ಅದರ ಮ್ಯಾಗ್ನಿಫಿಕೇಶನ್ ಎಷ್ಟಿರುತ್ತೆ, ಡೋಸ್ ಎಷ್ಟಿರುತ್ತೆ,
ಆಮೇಲೆ ಸ್ಪ್ಯಾಟಿಯಲ್ ರೆಸೊಲ್ಯೂಷನ್ ಅಂದ್ರೇನು, ಡೆಫಿನೇಷನ್, ಕಾಂಟ್ರಾಕ್ಷನ್ ಅಂದ್ರೇನು, ಡಿಸ್ಟೋರ್ಷನ್ ಅಂದ್ರೇನು, ನಾಯ್ಸ್ ಯಾವ ರೀತಿ ಆಗುತ್ತೆ ಮಷಿನ್ಸ್ ಒಳಗಡೆ, ಇದ್ರೂ ಕೂಡ ನಾವು ಕಂಟ್ರೋಲ್ ಅದರ ಬಗ್ಗೆ ಅಧ್ಯಯನ ಮಾಡ್ಕೊತೀವಿ. ವೇವ್ ಸಿಸ್ಟಮ್ಸ್. ಸೊ ನಾವು ವೇವ್ ಸಿಸ್ಟಮ್ ಅಂದರೆ ನಾವು ಈಗ ಒಂದು ಮಾನಿಟರ್ ಒಳಗಡೆ ನೋಡ್ತಾ ಇದ್ದೀವಿ, ವಿಡಿಯೋ ಕ್ಯಾಮ್ರಾ ಟ್ಯೂಬ್ ಯಾವ ರೀತಿ ರೋಲ್ ಮಾಡುತ್ತೆ, ನಾವು ಇಮೇಜ್ ಕ್ಯಾಪ್ಚರ್ ಮಾಡ್ಕೋಬೇಕು, ಇವಾಗ ಅದನ್ನು ಕಂಪ್ಯೂಟರ್ ಮುಖಾಂತರ ಮಾಡ್ಕೊತೀವಿ. CCD ಅಂದ್ರೇನು, CRT ಅಥವಾ LCD ಯಾವ ರೀತಿಯಾಗಿ ಸ್ಕ್ರೀನ್ ಮಾನಿಟರಿಂಗ್ ಮಾಡ್ಕೋಬೇಕು, ಅದು ಸಿಸ್ಟಮ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಡಿಜಿಟಲ್ ಫ್ಲೋರೋಸ್ಕೋಪಿ. ಡಿಜಿಟಲ್ ಫ್ಲೋರೋಸ್ಕೋಪಿ ಒಳಗಡೆ ನಾವು ಟೈಪ್ಸ್ ಆಫ್ ಅಕ್ವಿಸಿಷನ್ ಹೆಂಗೆ ಮಾಡ್ಕೋಬೇಕು, ಆಪರೇಷನ್ಸ್ ಮತ್ತು ಟೆಕ್ನಿಕ್ ಯಾವೆಲ್ಲ ಫಾಲೋ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಇದು ಈ ಸೆಕ್ಷನ್ ಎ ಪಾರ್ಟ್ ಬಗ್ಗೆ ಆಗಿತ್ತು. ಇದರದ್ದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, PDF ಅನ್ನು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೆಕ್ಷನ್ ಬಿ ಒಳಗಡೆ ಇದು ಈಗ ನೋಡಿ QP ಕೋಡ್ ಒಂದೇ ಮಾಡಿದ್ದಾರೆ, ಮೊದಲು ಎರಡೆರಡಿದ್ದು ಈಗ ಒಂದೇ ಮಾಡಿದ್ದಾರೆ. ಇದರಲ್ಲಿ ನಾವು ರೇಡಿಯೇಷನ್ ಪ್ರೊಡಕ್ಷನ್ ಮತ್ತು ಕ್ಯಾರೆಕ್ಟರಿಸ್ಟಿಕ್, ರೇಡಿಯೇಷನ್ ಹೆಂಗೆ ಪ್ರೊಡಕ್ಷನ್ ಆಗ್ತವೆ, ಅದರ ಪ್ರಾಪರ್ಟೀಸ್ ಏನಿದೆ ಅನ್ನೋದ್ರ ಬಗ್ಗೆ ನಾಲೆಜನ್ನು ಪಡ್ಕೊತೀವಿ. ಉದಾಹರಣೆಗೆ ಇಲ್ಲಿ ನೋಡಿ ಸ್ಟ್ರಕ್ಚರ್ ಆಫ್ ಅಟಮ್ಸ್, ನಾವು ಸ್ವಲ್ಪ ಡೀಪಾಗಿ ಹೋಗ್ತಾ ಇದ್ದೀವಿ. ಅದು ಒಂದು ಈಗ ಎಕ್ಸ್ರೇ ಪ್ರೊಡಕ್ಷನ್ ಆಗಬೇಕಂದ್ರೆ ಅಲ್ಲಿ ಮೆಟಲ್ಗಳನ್ನು ಯೂಸ್ ಮಾಡ್ಕೊತೀವಿ. ಆ ಮೆಟಲ್ ಯೂಸ್ ಆಗಬೇಕಂತಂದರೆ ಸ್ಟ್ರಕ್ಚರ್ ಆಫ್ ಅಟಮ್ಸನ್ನು, ಅಂದರೆ ಆ ಒಂದು ಅಟಮ್ದ ಯಾವ ರೀತಿಯಾಗಿ ಇರಿದೆ, ಒಂದು ಬೇಸಿಕ್ ಆದದ್ದು ನ್ಯೂಕ್ಲಿಯಸ್ಸು, ಪ್ರೋಟಾನು, ಎಲೆಕ್ಟ್ರಾನು ಮತ್ತು ಎಲೆಕ್ಟ್ರಾನ್ ಸೆಲ್ಸ್ ಅಂದ್ರೇನು, ಬೈಂಡಿಂಗ್ ಎನರ್ಜಿ ಅಂದ್ರೇನು, ವ್ಯಾಲೆನ್ಸ್ ಸೆಲ್ ಅಂದ್ರೇನು, ಅಯನೈಸೇಷನ್ ಅಂದ್ರೇನು, ಎಕ್ಸಿಟೇಷನ್ ಅಂದ್ರೇನು, ಇವೆಲ್ಲ ಒಂದು ಎಲೆಕ್ಟ್ರಾನ್, ಒಂದು ಅಟಮ್ಗಳ ಒಳಗಡೆ ಇರುವಂಥ ಎಲೆಕ್ಟ್ರಾನ್ದಿಂದ ಆಗುವಂಥ ಒಂದು ಕ್ರಿಯೆಗಳು. ಇದರ ಬಗ್ಗೆ ನಾವು ಡೆಫಿನೇಷನ್, ಬೇಸಿಕ್ ಇನ್ಫಾರ್ಮೇಷನ್ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ನಾಮನ್ ಕಲ್ಚರ್, ಅಟಮಿಕ್ ನಂಬರ್ ಮತ್ತು ಅಟಮಿಕ್ ಮಾಸ್ ಅಂದ್ರೇನು, ಡೆಫಿನೇಷನ್ಸ್ಗಳು ಸ್ಟಡಿ ಮಾಡ್ತೀವಿ. ನೇಚರ್ ಆಫ್ ರೇಡಿಯೇಷನ್ಸ್, ನೋಡಿ ನೇಚರ್ ಆಫ್ ರೇಡಿಯೇಷನ್ ಅಂದ್ರೇನು, ಇವಾಗ ಬಂದಿರುವಂಥ ರೇಡಿಯೇಷನ್ ಯಾವ ನೇಚರ್ ಇದೆ, ಅದಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನು, ಅದರಲ್ಲಿ ಸ್ಪೆಕ್ಟ್ರಮ್ ಯಾವುದು, ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಯಾವ ರೀತಿಯಾಗಿರುತ್ತೆ, ಅದರ ಪ್ರಾಪರ್ಟಿ ಯಾವ ರೀತಿಯಾಗಿರುತ್ತೆ, ಆಮೇಲೆ ಪರ್ಟಿಕ್ಯುಲೇಟ್, ಉದಾಹರಣೆಗೆ ಅದರಲ್ಲಿ ಟೈಪ್ಸ್ ಯಾವಿದ್ದಾವೆ ರೇಡಿಯೇಷನ್ದಲ್ಲಿ, ಅದರ ಕ್ಯಾರೆಕ್ಟರಿಸ್ಟಿಕ್ ಏನಿದ್ದಾವೆ. ನೆಕ್ಸ್ಟ್ ಅದರಲ್ಲಿ ನಾನ್ ಅಯನೈಸಿಂಗ್ ಮತ್ತು ಅಯನೈಸಿಂಗ್ ರೇಡಿಯೇಷನ್ ಅಂದರೆ ಏನು, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ರೇಡಿಯೋ ಆಕ್ಟಿವಿಟಿಯಲ್ಲಿ ರೇಡಿಯೋ ಆಕ್ಟಿವಿಟಿ ಡಿಕೆ ಅಂದ್ರೇನು, ಅಲ್ಫಾ ಬೀಟಾ ಗಾಮಾ ಎಮಿಷನ್ ಅಂದ್ರೆ ಅವುಗಳ ಪ್ರಾಪರ್ಟೀಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರ ಹಾಫ್ ಲೈಫ್ ಪೀರಿಯಡ್ ಅಂದ್ರೇನು, ಇವೆಲ್ಲ ನೀವು ಫಸ್ಟ್ ಇಯರ್ದಲ್ಲಿ ಓದಿರ್ತೀರಾ. ಸೈನ್ಸ್ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ಇದನ್ನು PUC ಓದ್ಕೊಂಡು ಬಂದಿರ್ತಾರೆ. ನೆಕ್ಸ್ಟ್ ಎಕ್ಸ್ರೇ ಪ್ರೊಡಕ್ಷನ್ದಲ್ಲಿ ಟಾರ್ಗೆಟ್ ಇಂಟರಾಕ್ಷನ್ ಯಾವ ರೀತಿ ಮಾಡುತ್ತೆ. ಸೊ ಎಕ್ಸ್ರೇ ಪ್ರೊಡಕ್ಷನ್ ಆಗಬೇಕಂದ್ರೆ ಅದಕ್ಕೊಂದು ಪ್ರಿನ್ಸಿಪಲ್ಸ್ ಕೊಟ್ಟಿರ್ತಾರೆ ಯಾರಾದರೂ. ಉದಾಹರಣೆಗೆ ಇಲ್ಲಿ ಬ್ರಾಹ್ಮಣ್ ಸ್ಟ್ರೋಲಾಂಗ್ ಅನ್ನೋರು ಈ ಎಕ್ಸ್ರೇ ಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅದರ ಪ್ರಾಪರ್ಟೀಸು, ಪರ್ಸೆಂಟೇಜ್ ರಿಲೇಷನ್ ವಿತ್ ಎನರ್ಜಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ. ನೆಕ್ಸ್ಟು ಕಾಮನ್ ಟರ್ಮ್ ಎಕ್ಸ್ರೇ ಬೀಮ್. ಕಾಮನ್ ಟರ್ಮ್ ಅಂದ್ರೇನು, ಪ್ರೈಮರಿ ಬೀಮ್ ಅಂದ್ರೇನು, ಎಕ್ಸಿಟೇಷನ್ ಅಥವಾ ರೆಮ್ನೆಂಟ್ ಬೀಮ್ ಅಂದ್ರೇನು, ಲೀಕೇಜ್ ರಿಲೇಷನ್ ಅಂದ್ರೇನು ಅಥವಾ ಸ್ಟೀಮ್ ರಿಲೇಷನ್ ಅಂದ್ರೇನು, ಇದು ಡೆಫಿನೇಷನ್ ಇದರಲ್ಲಿ ಸ್ಟಡಿ ಮಾಡ್ಕೊತೀರಾ. ನೆಕ್ಸ್ಟು ಕಂಡೀಷನ್ಸ್ ಫಾರ್ ಎಕ್ಸ್ರೇ ಪ್ರೊಡಕ್ಷನ್ಸ್, ನೆಸೆಸರಿ ಕಂಡೀಷನ್ಸ್ ಇರಬೇಕಲ್ಲ ಎಕ್ಸ್ರೇ ಪ್ರೊಡಕ್ಷನ್ ಆಗಬೇಕಲ್ಲ. ಉದಾಹರಣೆಗೆ ಸೋರ್ಸ್ ಆಫ್ ಎಲೆಕ್ಟ್ರಾನ್ ಯಾವ ರೀತಿಯಾಗಿದ್ದಾವೆ, ಅಕ್ಸಿಲರೇಷನ್ ಆಫ್ ಎಲೆಕ್ಟ್ರಾನ್ ಯಾವ ರೀತಿಯಾಗಿದ್ದಾವೆ, ಫೋಕಸಿಂಗ್ ದ ಎಲೆಕ್ಟ್ರಾನ್ ಸ್ಟ್ರೀಮ್ ಹೆಂಗಿದೆ, ಡಿಕ್ಲರೇಷನ್ ಆಫ್ ಎಲೆಕ್ಟ್ರಾನ್ ಯಾವ ರೀತಿಯಾಗಿದೆ. ಇವು ಏನಂದರೆ ಕಂಡೀಷನ್ಸ್. ಒಂದು ಎಕ್ಸ್ರೇ ಪ್ರೊಡಕ್ಷನ್ ಆಗಬೇಕಂದ್ರೆ ಎಲೆಕ್ಟ್ರಾನ್ ಬೇಕು, ಅವರು ಎಕ್ಸಲರೇಷನ್ ಬೇಕು, ಫೋಕಸ್ ಬೇಕು, ಡಿಕ್ಲರೇಷನ್ ಬೇಕು, ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ರೇ ಇಮಿಷನ್ ಸ್ಪೆಕ್ಟ್ರಾ, ಕಂಟಿನ್ಯೂ ಯಾವ ಸ್ಪೆಕ್ಟ್ರಾ ಬರ್ತಾ ಇದೆ, ಇಮಿಷನ್ ಸ್ಪೆಕ್ಟ್ರಾನು, ಡಿಸ್ಕ್ರೀಟ್ ಸ್ಪೆಕ್ಟ್ರನು, ಮಿನಿಮಮ್ ವೇವ್ಲೆಂತ್ ಎಷ್ಟಿರುತ್ತೆ, ಇವುಗಳು ಕೂಡ ಡೆಫಿನೇಷನ್ಸ್ ಟರ್ಮಿನಾಲಜಿಯಲ್ಲಿ ಓದ್ಕೊತೀವಿ. ನೆಕ್ಸ್ಟು ಫ್ಯಾಕ್ಟರ್ ಎಫೆಕ್ಟಿಂಗ್ ಇಮಿಷನ್ ಸ್ಪೆಕ್ಟ್ರಾ. ಫ್ಯಾಕ್ಟರ್ಸ್ ಯಾವೆಲ್ಲ ಒಂದು ಇಮಿಷನ್ ಸ್ಪೆಕ್ಟ್ರಾ ಪ್ರೊಡ್ಯೂಸ್ ಆಗಬೇಕಂದ್ರೆ ಅದಕ್ಕೆ ತಮ್ಮದೇ ಆದಂಥ ಒಂದು ಫ್ಯಾಕ್ಟರ್ಸ್ ಇದ್ದಾವೆ. ಉದಾಹರಣೆಗೆ KVP ಅಂದ್ರೇನು, MA, ಟೈಮು, ಅಟೋಮಿಕ್ ನಂಬರ್, ಟಾರ್ಗೆಟು, ಡಿಸ್ಟೆನ್ಸು, ಫಿಲ್ಟ್ರೇಷನು, ವೋಲ್ಟೇಜ್ ವೇವ್ ಲೋಡ್, ಇವೆಲ್ಲಗಳು ಕುಡ್ಕೊಂಡಾಗ ಒಂದು ಇಮಿಷನ್ ಸ್ಪೆಕ್ಟ್ರಾ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಎಫಿಷಿಯನ್ಸಿ ಆಫ್ ಪ್ರೊಡಕ್ಷನ್ಸ್, ಎಫಿಷಿಯನ್ಸಿ ಎಷ್ಟಿದೆ, ಅದರದ್ದು ಫ್ರೀಕ್ವೆನ್ಸಿ ಎಷ್ಟು, ವೇವ್ ಲೆಂತ್ ಎಷ್ಟು, ಅದರ ಬಗ್ಗೆ ಅಧ್ಯಯನ. ನೆಕ್ಸ್ಟು ಇಂಟ್ರಾಕ್ಷನ್ ಆಫ್ ದ ಫೋಟಾನ್ ವಿತ್ ಮ್ಯಾಟರ್. ಫೋಟಾನ್ಗಳು ಮತ್ತು ಮ್ಯಾಟರ್ಗಳ ನಡುವೆ ಇಂಟ್ರಾಕ್ಷನ್ ಯಾವ ರೀತಿ ಆಗುತ್ತೆ, ಅದರ ಸ್ಪೆಷಲಿ ಫಾರ್ ಟ್ರಾನ್ಸ್ಮಿಷನ್ ಆಫ್ ಫೋಟಾನ್ ಅಂದ್ರೇನು, ಅಟಿನ್ಯೂಯೆಂಟ್ ರೇಡಿಯೇಷನ್ ಅಂದ್ರೇನು, ರೆನ್ಮೆಂಟ್ ರೇಡಿಯೇಷನ್ ಅಂದ್ರೇನು, ಅನ್ಮೋಡಿಫೈಡ್ ಸ್ಕ್ಯಾಟರಿಂಗ್ ಅಂದ್ರೇನು, ಅದರಲ್ಲಿ ಸ್ಪೆಷಲಿ ಕರೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೊನ್ನೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂದ್ರೇನು, ಅದರ ಡೀಟೇಲ್ಸ್ ಮಾಹಿತಿಯನ್ನು ಇಲ್ಲಿ ನಾವು ಡೆಫಿನೇಷನ್ಸು, ಎಕ್ಸ್ಪ್ಲನೇಷನಲ್ಲಿ ಸ್ಟಡಿ ಮಾಡ್ತೀವಿ. ಅದರ ಅಪ್ಲಿಕೇಶನ್ಸ್ ಕೂಡ ನಾವು ಇಲ್ಲಿ ತಿಳ್ಕೊತೀವಿ. ನೆಕ್ಸ್ಟು ಮೋಡಿಫೈಡ್ ಸ್ಕ್ಯಾಟ್ರಿಂಗ್, ಕಾಂಪ್ಟಾನ್. ನೋಡಿ ಕೋರೆಂಟು ಮತ್ತು ಕಾಂಪ್ಟಾನ್ ತುಂಬ ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಬೇರೆ ಬೇರೆ ಕೇಳಿದ್ದಾರೆ. ಇದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ, ಡೆಫಿನೇಷನ್ಸು, ಇಂಪಾರ್ಟೆನ್ಸ್ ಬಗ್ಗೆ. ನೆಕ್ಸ್ಟು ಪೇರ್ ಪ್ರೊಡಕ್ಷನ್ ಅಂದ್ರೇನು, ಇದೊಂದು ಥಿಯರಿ ಇದೆ, ಥಿಯರಿಟಿಕಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಪೇರ್ ಪ್ರೊಡಕ್ಷನ್ ಅಂದ್ರೇನು, ಆಮೇಲೆ ಫೋಟೋ ಡಿಸ್ಇಂಟಿಗ್ರೇಷನ್ ಅಂದ್ರೇನು, ಸೈಂಟಿಸ್ಟ್ ಮುಖಾಂತರ ಇದನ್ನು ನಾವು ತಿಳ್ಕೊತೇವೆ. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ಇದು ಇಕ್ವಿಪ್ಮೆಂಟ್ ಬಗ್ಗೆ, ಅಂದರೆ ಇವುಗಳು ಮಷಿನ್ಸ್ ಬಗ್ಗೆ, MRI, ನ್ಯೂಕ್ಲಿಯರ್ ಮೆಡಿಸಿನ್ಸ್ ಮಷೀನು, ಅಲ್ಟ್ರಾಸೋನೋಗ್ರಫಿ, ಮ್ಯಾಮೋಗ್ರಫಿ, ಆಮೇಲೆ ಬೋನ್ ಡೆನ್ಸಿಟೋಮೀಟ್ರ್, ಇಂಟ್ರವೇಷನಲ್ ರೇಡಿಯೋಗ್ರಫಿ, ಇವೆಲ್ಲಗಳ ಬಗ್ಗೆ ನೀವು ಇಂಪಾರ್ಟೆನ್ಸು ಮತ್ತು ಹಂಗಂದ್ರೆ ಏನು, ಆಮೇಲೆ CT ಸ್ಕ್ಯಾನ್ ಅಂದ್ರೆ ಏನು, ಅದೆಲ್ಲಿ ಯೂಸ್ ಆಗುತ್ತೆ, ಇದಕ್ಕೆ ಯೂಸ್ ಆಗುತ್ತೆ, ಅದರ ಬಗ್ಗೆ ಅಧ್ಯಯನ ತಿಳ್ಕೊತೀವಿ. ನೆಕ್ಸ್ಟ್ CT ಸ್ಕ್ಯಾನ್ ಒಳಗಡೆ ಕಂಪೋನೆಂಟು, ಆಪ್ರೇಷನ್ ಪ್ರೊಸೀಜರು, ಡಾಟಾ ಅಕ್ವಿಸಿಷನ್ ಅಂದ್ರೆ ಏನು, ಅದರ ಮೆಥಡ್ ಯಾವ ರೀತಿಯಾಗಿರುತ್ತೆ. ಇಲ್ಲಿ ಎಲಿಮೆಂಟ್ಸ್
ಸೊ ಕಂಪೋನೆಂಟ್ ಈ ಒಂದು ಸಿಟಿ ಸ್ಕ್ಯಾನ್ ಒಳಗಡೆ ಎಲಿಮೆಂಟ್ಸ್ ಅಂದರೆ ಬೀಮ್ ಜಾಮೆಟ್ರಿ ಆ್ಯಂಗಲ್ಸ್ ಅದರ ಸ್ಪೆಷಲಿ ಪ್ಯಾರಲಲ್ ಫ್ಯಾನಸ್ ಸ್ಪೈರಲ್ ಡಾಟಾ ಅಕ್ವಿಸಿಷನ್ ಸಿಸ್ಟಮ್ಸ್ ಇದು ತುಂಬ ಇಂಪಾರ್ಟೆಂಟ್ ರೀ. ಸಿಟಿ ಸ್ಕ್ಯಾನ್ ಒಳಗಡೆ ಇವೆಲ್ಲ ಟರ್ಮಿನಾಲಜಿಗಳನ್ನು ಸಿಟಿ ಸ್ಕ್ಯಾನಲ್ಲಿ ಯೂಸ್ ಆಗ್ತವೆ, ಅದರ ಬಗ್ಗೆ ಅಧ್ಯಯನ ಆಗುತ್ತೆ. ಪ್ಲಸ್ ಟ್ಯೂಬು ಡಿಟೆಕ್ಟ್ರು ಫಿಲ್ಟ್ರು ಕಾಲಿಮಿಟ್ರು ಇ ಡಿ ಸಿ ಹಂಗಂದ್ರೆ ಏನು, ಅವುಗಳ ಒಂದು ಫಂಕ್ಷನ್ಸ್ ಏನಿದೆ ಆ ಒಂದು ಸಿಟಿ ಸ್ಕ್ಯಾನ್ ಒಳಗಡೆ ಅನ್ನೋದನ್ನು ಮಾಹಿತಿಯನ್ನು ಪಡ್ಕೊತೀವಿ. ಜೊತೆಗೆ ಮೆಜರ್ಮೆಂಟ್ ಆಫ್ ಟ್ರಾನ್ಸ್ಮಿಟೆಡ್ ಬೀಮ್, ಬಂದಿರುವಂಥ ಬೀಮನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೋದು, ಅದರ ಡಾಟಾ ಒಂದು ಟ್ರಾನ್ಸ್ಮಿಷನ್ ಟು ಕಂಪ್ಯೂಟರ್ ಹೆಂಗಿರುತ್ತೆ, ಡಾಟಾ ಅಕ್ವಿಷನ್ ಪ್ರೊಸೆಸರ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಸ್ಕ್ಯಾನಿಂಗು, ರಾವ್ ಡಾಟಾ, ಇಮೇಜ್ ಡಾಟಾ, ರೇಸು, ವೇವ್ಸು, ಪ್ರೊಫೈಲು, ಅದರೊಳಗಡೆ ಎಕ್ಸೆಲು, ಮೆಟ್ರಿಕ್ಸ್, ವಕ್ಸೆಲ್ಲು ಮತ್ತು ಅಟ್ಯುನೇಷನ್ಸ್, ಇವು ಡೆಫಿನೇಷನ್ಸ್ಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ಸಿಟಿ ಸ್ಕ್ಯಾನ್ ಒಳಗಡೆ ತಿಳ್ಕೊತೀವಿ. ನೆಕ್ಸ್ಟ್ ಅಡಿಷನಲಿ ಸಿಟಿ ಸ್ಕ್ಯಾನ್ ಲೀನಿಯರ್ ಅಟ್ಯುನೇಷನ್ ಕೋಎಫಿಷಿಯಂಟ್ ಅಂದ್ರೇನು, ಸಿಟಿ ನಂಬರ್, ಹೌಸ್ ಫೀಲ್ಡ್ ನಂಬರ್, ಸ್ಪೆಷಲಿ ಅದರಲ್ಲಿ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ. ಅದರಲ್ಲಿ ಸ್ಪೆಷಲಿ ವಾಟರ್ ಟು 0, ಬೋನ್ ಈಕ್ವಲ್ ಟು 400 to 1000 HU, ಆಮೇಲೆ ಏರ್ ಈಕ್ವಲ್ ಟು 1000 HU, ಇವೆಲ್ಲ ಒಂದು ಮೆಜರ್ಮೆಂಟ್ ಮಾಡುವಂಥ ಯೂನಿಟ್ಗಳು. ಇದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟೇಬಲ್ ಸ್ಕ್ಯಾನ್ ಫ್ಯಾಕ್ಟರ್. ಸೆಲೆಕ್ಟೇಬಲ್ ಸ್ಕ್ಯಾನ್ ಫ್ಯಾಕ್ಟರ್ ಅಂದರೆ ಸ್ಕ್ಯಾನ್ ಫೀಲ್ಡ್ ವೇವ್. ಈಗ ನಾವೊಂದು ಪೊಸಿಷನ್ ಸೆಲೆಕ್ಟ್ ಮಾಡಿದ್ದೀವಿ, ಅದು ನಮಗೆ ಓನ್ಲಿ ಅದಷ್ಟೇ ಭಾಗವನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಪೂರ ಬಾಡಿ ಇದೆ, ಆದರೆ ನಮ್ಗೆ ಬೇಕಾಗಿರುವಂಥ ಭಾಗ ಮಾತ್ರ ಬೇಕಾಗಿತ್ತು. ಅದಕ್ಕೆ ಸಂಬಂಧಿಸಿದಂಥ ಈ ಡೆಫಿನೇಷನ್ಗೂ ಸ್ಕ್ಯಾನ್ ಫೀಲ್ಡ್ ವೇವ್ ಅಂದ್ರೇನು, ಡಿಸ್ಪ್ಲೇ ಫೀಲ್ಡ್ ವೇವ್ ಅಂದ್ರೇನು, ಮ್ಯಾಟ್ರಿಕ್ಸ್ ಸೈಜ್ ಅಂದ್ರೇನು, ಸ್ಲೈಕ್ ಥಿಕ್ನೆಸ್ ಅಂದ್ರೇನು, ಅಲ್ಗಾರಿದಮ್ ಅಂದ್ರೇನು, ಸ್ಕ್ಯಾನ್ ಟೈಮು, ರೊಟೇಷನಲ್ ಆರ್ಕ್ ಅಂದ್ರೇನು, ರೇಡಿಯೋಗ್ರಾಫಿಕ್ ಮತ್ತು ಔಟ್ಪುಟ್ ಅಂದ್ರೇನು, ರೀಜನಲ್ ಇಂಟ್ರೆಸ್ಟ್ ಅಂದ್ರೇನು, ಮ್ಯಾಗ್ನಿಫೈರ್ ಅಂದ್ರೇನು, ಫೋಕಲ್ ಸ್ಪಾಟ್ ಸೈಜ್ ಆ್ಯಂಡ್ ಟ್ಯೂಬ್ ಜಾಮಿಟ್ರಿ ಅಂದ್ರೇನು, ಇವೆಲ್ಲ ಡೆಫಿನೇಷನ್ಸ್ಗಳನ್ನ ನಾವು ಅರ್ಥ ಮಾಡ್ಕೊತೀವಿ. ಫ್ಯಾಕ್ಟರ್ ಕಂಟ್ರೋಲಿಂಗ್ ಇಮೇಜ್ ಅಪಿಯರೆನ್ಸ್ ಅಂದ್ರೇನು, ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಸ್ಪೆಷಲಿ ಆರ್ಟಿಫ್ಯಾಕ್ಟ್ಸ್ ಅಂದ್ರೇನು, ಕಾಂಟ್ರಾಸ್ಟ್ ರೆಸಲ್ಯೂಷನ್ ಎಷ್ಟಿರುತ್ತೆ, ಗ್ರೇ ಸ್ಕೇಲ್ ಮತ್ತು ಮ್ಯಾನಿಪುಲೇಷನ್ಸ್ ಅಂದ್ರೇನು, ವಿಂಡೋ ಲೆವೆಲ್ ಎಷ್ಟಿರಬೇಕು, ಡಿಸ್ಟರ್ಷನ್ ಅಂದ್ರೇನು, ನಾಯ್ಸು, ಆಮೇಲೆ ಸ್ಪೀಟಲ್ ರೆಸಲ್ಯೂಷನು, ಇವೆಲ್ಲ ಏನಂದರೆ ನಮ್ಮ ಒಂದು ಸಿಟಿ ಸ್ಕ್ಯಾನಲ್ಲಿ ಬರುವಂಥ ಒಂದು ಟರ್ಮಿನಾಲಜಿ ಡೆಫಿನೇಷನ್ಸ್ಗಳು ಮತ್ತು ಅವುಗಳ ಒಂದು ಏನು ರೋಲ್ಗಳು ಕೂಡ ಅಲ್ಲಿ ಇದ್ದಾವೆ. ಅದರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಈ ಒಂದು ಇದನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ PDF ಲಿಂಕನ್ನು, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.